ಕೇಶವನ ಬಗ್ಗೆ ತಿಳಿಸಬೇಕು ಎಂದುಕೊಂಡು ಅದರ ಬಗ್ಗೆಯೇ ಯೋಚಿಸುತ್ತಲೇ ನಡೆದಳು ಜಾನಕಿ. ಬಾಗಿಲು ತೆಗೆದು ಶ್ರೀರಾಮನಿಗೆ ಲೈಟಿನ ಬಟನ್ ಹಾಕಲು ಹೇಳಿದಳು. ಅದರಂತೆಯೇ ಬಟನ್ ಒತ್ತಿದ ಶ್ರೀರಾಮ. ಎಲ್ಲೆಲ್ಲೂ ಬಣ್ಣ ಬಣ್ಣದ ಹೂವುಗಳು. ಅವರಿಬ್ಬರೂ ನಿಂತಲ್ಲಿಂದ ಗುಲಾಬಿ ದಳಗಳಿಂದ ತುಂಬಿದ ದಾರಿ ಶುರುವಾಗಿತ್ತು. ಮೆಟ್ಟಿಲ ಮೇಲೆಲ್ಲ ಹೂವುಗಳು, ನೇರವಾಗಿ ಹಿತ್ತಲಿನವರೆಗೂ ಹೂವುಗಳು. ಅದನ್ನೇ ನೋಡುತ್ತಿದ್ದ ಶ್ರೀರಾಮನ ಕೈ ಹಿಡಿದು, ರೀ ಬನ್ನಿ ಎಂದಳು ಮೆಟ್ಟಿಲ ಕಡೆ ನೋಡಿ. ಅವಳ ಹಿಂದೆಯೇ ನಡೆದ ಶ್ರೀರಾಮ ಮೆಟ್ಟಿಲು ಹತ್ತಿದ. ವರಾಂಡಾದ ತುಂಬೆಲ್ಲ ಮಿಂಚಿನಂತೆ ಹೊಳೆಯುವ ಬಣ್ಣ ಬಣ್ಣದ ಲೈಟುಗಳು, ಅಲ್ಲಲ್ಲಿ ಹೂವಿನ ಗುಚ್ಛಗಳು. ಮತ್ತೆ ಅವನ ಕೈ ಹಿಡಿದು ಕೋಣೆಯ ಒಳಗೆ ಕರೆತಂದಳು. ಅಲ್ಲಿಯೂ ಎಲ್ಲಿ ನೋಡಿದರೂ ಬರೀ ಹೂವುಗಳೇ. ಮಂಚದ ತುಂಬ, ಗೋಡೆಯ ತುಂಬ. ಹಿತ್ತಲಲ್ಲಿ ಬೆಳೆದಿದ್ದ ಹೂವುಗಳಿಂದ ತೋಟದ ಮನೆಯನ್ನು ಹೂವಿನ ಪ್ರಪಂಚವನ್ನಾಗಿ ಮಾಡಿದ್ದಳು ಜಾನಕಿ. ಕೋಣೆಯಲ್ಲಿ ಟೇಬಲಿನ ಮೇಲೆ ಒಂದು ಪತ್ರ ಬರೆದಿಟ್ಟು ಅದರ ಮೇಲೂ ಹೂವಿನ ದಳಗಳನ್ನು ಇಟ್ಟಿದ್ದಳು. ಕೋಣೆಯನ್ನೆಲ್ಲ ನೋಡಿದ ಶ್ರೀ ಟೇಬಲ್ ಮೇಲಿನ ಹಾಳೆ ನೋಡಿ ಓದದೆ ತಿರುಗಿ ಜಾನಕಿಯ ಮುಖ ನೋಡಿದ. ಯಾಕೆ, ಆ ಪತ್ರ ಓದಲ್ವಾ ನೀವು? ಕೇಳಿದಳು ಮುಖ ಗಂಟು ಹಾಕಿ. ಅವನು ಮೊದಲು ಪತ್ರ ಬರೆದಿಟ್ಟಿದ್ದರಿಂದ ತಾನು ಹಾಗೆಯೇ ಪತ್ರ ಬರೆದಿದ್ದಳು. ನಿಮ್ಮನ್ನು ಪ್ರೀತಿಸುವ ನಿಮ್ಮ